ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ರಕ್ಷಕ್ ಈ ತರ ರೊಮ್ಯಾಂಟಿಕ್ ಆಗಿ ಡಾನ್ಸ್ ಮಾಡ್ತಾನೆ ಅಂತ ಗೊತ್ತಾಗಿದೆ ಇವತ್ತು ಈ ಹಾಡು ಈ ಪರ್ಫಾರ್ಮೆನ್ಸ್ ಇಂದ. ಅವತ್ತು ಆ ಪ್ರೀತಿಯಲ್ಲಿದ್ದ ಸುಖ ಇಲ್ಲಿ ಕಾಣಿಸ್ತಾ ಸರ್? ಹೂ ಅಂತೀರಾ? ಹೂ ಅಂತೀರಾ? ಹ್ಞೂ ಅಂತೀನಿ. ಫಸ್ಟ್ ಆಫ್ ಆಲ್ ಏನ್ ಗೊತ್ತಾ, ಸೆಟಪ್ ತುಂಬಾ ಚೆನ್ನಾಗಿದೆ. ಎರಡು ಸೆಟಪ್ ಚೆನ್ನಾಗಿತ್ತು. ಅವ್ರ ವೈಟ್ ಡ್ರೆಸ್ ಇವ್ರ ಪರ್ಪಲ್ ಡ್ರೆಸ್ ಕಾಂಬಿನೇಷನ್ ಎರಡೂ ಚೆನ್ನಾಗಿತ್ತು. ಮೋಹನ್ ಫೀಲ್ ಮಾಸ್ಟರ್ ಚೆನ್ನಾಗಿತ್ತು. ಆಮೇಲೆ ಈ ಸಾಂಗ್ ಅಲ್ಲಿ ಕಂಪೋಸಿಷನ್ ತುಂಬಾ ಚೆನ್ನಾಗಿ ಮಾಡಿದ್ರು. ಡ್ಯಾನ್ಸ್ ಮಾಸ್ಟರ್ ವರ್ಕ್ ತುಂಬಾ ಚೆನ್ನಾಗಿತ್ತು. ಮೋಹನ್ ಮಾಸ್ಟರ್ ಒಂದ್ 4 ಕಡೆ ಹಿಂಗ್ ಎಷ್ಟು ಚೆನ್ನಾಗಿ ಬಂತು ಅಂತ ಅನ್ನೋವಂಥದ್ದು ಒಂದ್ 5-6 ಕಡೆ ಆ ಜಲ ಕೊಟ್ರಿ ನೀವು. ಬರೀ 1-2 ಓವರ್ ಆಲ್ ಫ್ಲಿಪ್ ಮಾಡಿ ಕಿಸ್ ಕೊಟ್ಟಿದ್ದು, ಈ ಕಡೆ ಕೆನ್ನೆ ಹಿಂಗ್ ಮಾಡಿದ್ದು. ಓವರ್ ಆಲ್ ಇಬ್ರು ಆಪ್ಟರ್ ತುಂಬಾ ಚೆನ್ನಾಗಿ ಸೋಫಾರ್ ನೋಡ್ರದಲ್ಲಿ ನೀವೇ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ರವಿ ಸರ್ ನ ಒಪ್ಸೋದು ಆಕ್ಚುಲಿ ನಿಜವಾಗ್ಲೂ ತುಂಬಾ ಕಷ್ಟ ಅಂತ. ರವಿ ಸರ್ ಇಷ್ಟೊಂದೆಲ್ಲ ಹೊಗಳಿಯಾರ ಎಂದಾಗ ಎಷ್ಟು ಖುಷಿ ಆಗ್ತದೆ ರಮೋಲ. ನಾನು ಹೇಳ್ದಾಗೆ ನಮ್ ಜೊತೆ ರವಿ ಸರ್ ಇದ್ರು ಪ್ರಾಕ್ಟೀಸ್ ಮಾಡುವಾಗ, ಅವರೇ ಇನ್ಸ್ಪಿರೇಷನ್ ಅಂತ ಹೇಳಿದ್ದೆ. ಸೊ ಇದೆಲ್ಲ ಅವರಿಗೆ ಸೇರಿದ್ದು. ಅವ್ರ ಹಾಡು ಅವರೇ ಇನ್ಸ್ಪಿರೇಷನ್, ಅವರಿಂದನೇ ಇಷ್ಟು ಚೆನ್ನಾಗಿ ಬಂದಿರೋದು. ಅಂಡ್ ಪ್ರವೀಣ್ ತುಂಬಾ ಒಳ್ಳೆ ಆಕ್ಟರ್ ಅಂತ ಗೊತ್ತಿತ್ತು. ಅದಕ್ಕೆ ನಾನು ನಿನಗೆ ಹೇಳಿದೆ, ನೀನು ಆಕ್ಟ್ ಮಾಡಬೇಡ, ರಿಯಲ್ ಆಗಿ ಫೀಲ್ ಮಾಡು, ನಿನಗೆ ಏನ್ ಫೀಲಿಂಗ್ಸ್ ಇದೆ ಅದನ್ನೇ ತೋರಿಸು ಅಂತ ಹೇಳಿದೆ. ಕೆತ್ತನೆ ತುಂಬಾ ಚೆನ್ನಾಗಿದೆ ಕಣ. ಒಟ್ಟಲ್ಲಿ ರೈನ್ ರೊಮ್ಯಾನ್ಸ್ ಬ್ಯಾಟಲ್ ಸದ್ಯಕ್ಕೆ ಮುಗಿದಿದೆ. ಸೊ ಇದರಲ್ಲಿ ಭಾಗಿಯಾದಂತ ಇಬ್ರು ಬರಬೇಕು, ಪ್ರವೀಣ್ ಅಂಡ್ ಸುಕೃತ. ಬನ್ನಿ ಪ್ರವೀಣ್, ಸುಕೃತ, ಏನಪ್ಪ ಮಳೆಯಲ್ಲಿ ಹೇಗಿತ್ತು ನಿಮ್ಮ ಎದುರಾಳಿಗಳ ಯುದ್ಧ? ಚೆನ್ನಾಗಿ ಮಾಡಿದ್ರು. ಏನ್ ಅನ್ಸುತ್ತೆ ಸುಕೃತ, ಯಾರು ವಿನ್ ಆಗ್ಬೋದು? ಅವರೇ. ನೀನೇ ಒಪ್ಕೊಂಡಾಯ್ತಾ? ಯಾಕಂದ್ರೆ ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ರು, ಚೆನ್ನಾಗಿ ಮಾಡಿರೋದನ್ನ ಚೆನ್ನಾಗಿ ಮಾಡಿದ್ದಾರೆ ಅಂತ ಒಪ್ಕೋಬೇಕು. ವೆರಿ ಗುಡ್. ನೋಡ ಜಡ್ಜಸ್ ಏನ್ ಹೇಳ್ತಾರೆ ಗೊತ್ತಿಲ್ಲ. ಅಲ್ಲ, ಸುಕೃತ ಆಲ್ರೆಡಿ ಹೇಳ್ಬಿಟ್ರು ಅಂಡ್ ದೇ ನೋ ದ ರಿಸಲ್ಟ್ ಅಲ್ಲ. ಎವ್ರಿ ಒನ್ ಲವ್ಡ್ ಇಟ್ ಅಂಡ್ ಎವ್ರಿ ಒನ್ ನೋಸ್ ಹೂ ಇಸ್ ದ ವಿನ್ನರ್. ಇಲ್ಲಿ ಇಟ್ಸ್ ರಮೋಲಾ ಅಂಡ್ ರಕ್ಷಕ್. ಭುವನೇಶ್, ಹೇಳಿ ಕೇಳಿ ನಿನ್ನ ಹೆಸರಲ್ಲೇ ಗಾಬರಿ ಇದೆ. ಹೌದು, ಎಷ್ಟು ಗಾಬರಿ ಆಗಿದೆ? ಗಾಬರಿ ಆಗದೇ ಇಲ್ಲ ಇವಾಗ. ಹೆಂಗೆ? ಯಾಕೆ ಅಂದ್ರೆ ಇದು ರೊಮ್ಯಾನ್ಸ್ ರೌಂಡ್. ನಿಜ ಹೇಳ್ಬೇಕು, ರೊಮ್ಯಾನ್ಸ್ ಅಲ್ಲೇ ಜಾಸ್ತಿ ಗಾಬರಿ ಆಗತ್ ಕಣೋ. ಇಲ್ಲ, ಯಾಕೆ ಆಗ್ತದೆ? ಅದಾಗದ್ ನೀವು, ನಾನಲ್ಲ. ನಿನ್ ಪ್ರಕಾರ ಏನು ರೊಮ್ಯಾನ್ಸ್ ಅಂದ್ರೆ? ರೊಮ್ಯಾನ್ಸ್ ಅಂದ್ರೆ ಅದೇ, ಪ್ರೀತಿನೇ ರೊಮ್ಯಾನ್ಸ್ ಅಂತಾರೆ. ರೊಮ್ಯಾನ್ಸ್ ಆದ್ಮೇಲೆ ಪ್ರೀತಿ ಸ್ಟಾರ್ಟ್ ಆಗುತ್ತೆ. ರೊಮ್ಯಾನ್ಸ್ ಮಾಡಿದ್ಮೇಲೆ ಪ್ರೀತಿ ಬರುತ್ತಾ? ಪ್ರೀತಿ ಮಾಡಿದ್ಮೇಲೆ ರೊಮ್ಯಾನ್ಸ್ ಬರುತ್ತಾ? ಪ್ರೀತಿ ಮಾಡಿದ್ಮೇಲೆ ರೊಮ್ಯಾನ್ಸ್ ಬರುತ್ತೆ. ಮತ್ತೆ ನೀನ್ ಯಾಕೆ ಉಲ್ಟಾ ಹೇಳ್ತಾ ಇದ್ಯಾ? ಇವರು ಕನ್ಫ್ಯೂಸ್ ಮಾಡ್ತಾರೆ ಸರ್. ನಾನು ಸಾವಿರ ಮಾಡ್ತೀನಿ, ಎಲ್ಲ ಹೇಳ್ಬಿಡ್ತೀಯಾ? ಈಗ ನೋಡಿ ಎಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾನೆ. ಪ್ರೇಮ್, ನೇಪಾಳದಲ್ಲಿ ಹೆಂಗಿರುತ್ತೆ ರೊಮ್ಯಾನ್ಸ್? ಸರ್, ರೊಮ್ಯಾನ್ಸ್ ಅಂದ್ರೆ ಚುಂಬನ. ಇವನು ಒಂದ್ ಸ್ಟೆಪ್ ಮೇಲೆ ಹೋಗ್ಬಿಟ್ಟ. ರೈಟ್. ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಚುಂಬನ. ಏನು ಚುಂಬನ ಅಂದ್ರೆ? ಈಗ ಎರಡು ಪ್ರೇಮಿಗಳು ಇಷ್ಟಪಟ್ಟು ತಪ್ಕೊಂಡು ರೊಮ್ಯಾನ್ಸ್ ಮಾಡ್ತಾರಲ್ವಾ, ಅದೇ ಚುಂಬನ ಅಂದ್ರೆ ಏನ್ ಹೇಳು? ಚುಂಬನ ಅಂದ್ರೆ ಮುತ್ತು. ಇವತ್ತು ಅದ್ ಮಾಡ್ತೀರಾ? ಇಲ್ಲ ಸರ್, ಅದೇ ಡ್ಯಾನ್ಸ್ ಮಾಡೋದು. ಈ ಒಂದು ವಿಲೇಜ್ ಟೀಮ್ಗೆ ಭುವನೇಶ್ ಹಾಗೂ ಪ್ರೇಮ್ ಇಬ್ರು ಬ್ಯಾಟಲ್ ಮಾಡೋದಕ್ಕೆ ರೆಡಿ ಇದ್ದಾರೆ. ಟಾಸ್ ಹಾಕೋಣ? ಓಕೆ, ರೆಡಿ? ಭುವನೇಶ್ ಅಂಡ್ ಅನನ್ಯ ವಿನ್ ಆಗಿದ್ದಾರೆ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸರ್. ನಿಮ್ ಚಾಯ್ಸ್. ಫಸ್ಟ್ ಡ್ಯಾನ್ಸ್ ಮಾಡ್ತೀರಾ ಇಲ್ಲ ಅಪೋನೆಂಟ್ ಡ್ಯಾನ್ಸ್ ಮಾಡಕ್ ಬಿಡ್ತೀರಾ? ನಾವೇ ಫಸ್ಟ್ ಡ್ಯಾನ್ಸ್ ಮಾಡ್ತೀವಿ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ವಿಲೇಜ್ ಟೀಮ್ ರೊಮ್ಯಾಂಟಿಕ್ ಬ್ಯಾಟಲ್ ಅಲ್ಲಿ ಫಸ್ಟ್ ಟಾಸ್ ಗೆದ್ದು ಭುವನೇಶ್ ಹಾಗೂ ಅನನ್ಯ ಅವರು ಡ್ಯಾನ್ಸ್ ಮಾಡೋದಕ್ಕೆ ಆಯ್ಕೆ ಮಾಡ್ಕೊಂಡಿದ್ದಾರೆ. ಆರ್ ಯು ರೆಡಿ? ರಿಹರ್ಸಲ್ ಹೆಂಗಿತ್ತು? ರಿಹರ್ಸಲ್ ತುಂಬಾ ಚೆನ್ನಾಗಿತ್ತು. ಆಕ್ಚುಲಿ ಸಿಂಹಾದ್ರಿಯ ಸಿಂಹ ಫಿಲಮ್ ನನ್ನ ಫೇವ್ರೆಟ್ ಚೈಲ್ಡ್ಹುಡ್ ಫಿಲಮು. ಆಮೇಲೆ ಈ ಸಾಂಗ್ ಅಲ್ಲಿ ಅವ್ರು ಈ ತರ ಎಲ್ಲ ಸ್ಟೈಲ್ ಮಾಡಿರೋದನ್ನ ನಾನೇ ಯಾವಾಗಾದ್ರು ಮಾಡ್ಕೋಬೇಕಂತ ಆಸೆ ಇತ್ತು. ಅದು ಈ ವೇದಿಕೆ ಮೇಲೆ ಫುಲ್ಫಿಲ್ ಆಯ್ತು. ನಮ್ಮ ಜಡ್ಜಸ್ ಎಷ್ಟು ಇಷ್ಟ ಆಯ್ತು ನಿಮ್ಮ ಡ್ಯಾನ್ಸ್ ಅಂತ ಕೇಳೋಣ, ಯಾಕಂದ್ರೆ ಇಟ್ಸ್ ಅ ಬ್ಯಾಟಲ್. ಎಸ್. ರಚ್ಚು, ಹೇಗಿತ್ತು ಈ ವಿಲೇಜ್ ರೊಮ್ಯಾಂಟಿಕ್ ಬ್ಯಾಟಲ್? ತುಂಬಾನೇ ಇಷ್ಟ ಆಯ್ತು ನಿಮ್ಮ ಸಾಂಗ್ ಸೆಲೆಕ್ಷನ್ ಅಂಡ್ ಪ್ರಾಪರ್ಟೀಸ್, ನಿಮ್ ಕಾಸ್ಟ್ಯೂಮ್, ಎವ್ರಿಥಿಂಗ್ ವಾಸ್ ಸೋ ಗುಡ್. ಅನನ್ಯ ಕೂಡ ತುಂಬಾ ಚೆನ್ನಾಗಿ ಮುದ್ದಾಗಿ ಥ್ರೂ ಔಟ್ ದ ಸಾಂಗ್ ಅವ್ರ ಎಕ್ಸ್ಪ್ರೆಷನ್ಸ್, ಅವರ ನಗು ಅಂಡ್ ಅವರ ಗ್ರೇಸ್ಫುಲ್ ಮೂಮೆಂಟ್ಸ್ ತುಂಬಾ ಚೆನ್ನಾಗಿ ಮಾಡಿದ್ರು. ಬಟ್ ನಿಮ್ಮ ಮೂಮೆಂಟ್ಸ್ ಅಲ್ಲಿ ನನಗೆ ಅಷ್ಟು ಗ್ರೇಸ್ ಇರ್ಲಿಲ್ಲ. ಎಕ್ಸ್ಪ್ರೆಷನ್ಸ್ ಅಷ್ಟೇ ತುಂಬಾ ಫ್ಲಾಟ್ ಇತ್ತು. ಸೊ ಈ ಪರ್ಫಾರ್ಮೆನ್ಸ್ ಅಲ್ಲಿ ನನಗೆ ನಿಮ್ದು ಸ್ವಲ್ಪ ವೀಕ್ ಅಂತ ಅನಿಸ್ತು. ಫಸ್ಟ್ ಸಿಂಹಾದ್ರಿಯ ಸಿಂಹ ವಿಜಿ ಸರ್, ವಿಷ್ಣುವರ್ಧನ್ ಅವರ ಗೆಟಪ್ ಅಲ್ಲಿ ಅಂಬರೀಷ್ ಆಕ್ಟಿಂಗ್ ಮಾಡದಂತ, ವಾಪಸ್ ಹೋಗ್ತಾ ಶಂಕರಣ್ಣನ್ನು ತೋರಿಸಬಹುದಂತ ಮಿಸ್ಟರ್ ಒನ್ ಅಂಡ್ ಓನ್ಲಿ ವಿಜಯ್ ಶೆಟ್ಟಿ ವೇದಿಕೆ ಮೇಲೆ ಬರಬೇಕು. ಸರ್, ವಿಜಯ್ ಶೆಟ್ಟಿ ನೋಡಿದ್ರೆ ನಮ್ ಡ್ರಾಮಾ ಜೂನಿಯರ್ಸ್ ಅಲ್ಲಿ ಇವನ್ ಬಂದಿದ್ದ ಗೊತ್ತಾ, ಪರೀಕ್ಷಿತ್.
ಹಂಗೆ ಕಾಣಿಸಿದಾರೆ ಅವರು. ಅವನು ಅಷ್ಟು ದೊಡ್ಡ ಮೀಸೆ ಇಟ್ಕೊಂಡು ಲಿಪ್ ಟೆನ್ಷನ್ ಇರಲಿಲ್ಲ ಅವನಿಗೆ. ಹೌದು, ಲಿಪ್ ಹೆಂಗೋ ಸಿಂಕ್ ಆಗೋಗುತ್ತೆ ಅಂತ ಬಾಡಿ ಈಸಿ ಲ್ಯಾಂಗ್ವೇಜ್ ಮಾಡ್ಕೋಬೋದು. ಅಷ್ಟೇ ಅವರು ಕಾನ್ಸಂಟ್ರೇಟ್ ಮಾಡಿದ್ರು. ಅದು ಚೆನ್ನಾಗಿ ಶುರು ಮಾಡಿಬಿಟ್ಟೆ ಬಿಡ. ಹೌದು ವಿಜಿ. ಥ್ಯಾಂಕ್ ಯು ವಿಜಯ್ ಸರ್. Thank you, sir. ಥ್ಯಾಂಕ್ ಯು. ಈ ಒಂದು ವಿಲೇಜ್ ರೊಮ್ಯಾಂಟಿಕ್ ಬ್ಯಾಟಲ್ ಬಗ್ಗೆ ನಮ್ಮ ಫಾದರ್ ಆಫ್ ರೊಮ್ಯಾನ್ಸ್ ರವಿ ಸರ್ನ ಕೇಳೋಣ. ರವಿ ಸರ್, ಅನನ್ಯ ಚೆನ್ನಾಗಿ ಕಾಣಿಸ್ತೀರಾ ಇವತ್ತು. ಈ ಗೆಟಪ್ ಚೆನ್ನಾಗಿ ಸೂಟ್ ಆಯಿತು. ಬೇಸಿಕಲ್ ಆಗಿ ಫಸ್ಟ್ ಕಾಂಬಿನೇಷನ್ ವರ್ಕೌಟ್ ಆಗಲಿಲ್ಲ. ಯಾಕೆ ವರ್ಕೌಟ್ ಆಗಲಿಲ್ಲ ಅಂದರೆ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಇತ್ತು, ಅವನು ಕಾನ್ಶಿಯಸ್ ಆಗಿದ್ದ, ಅದರಿಂದ ಕೋಆರ್ಡಿನೇಷನ್ ಬರಲಿಲ್ಲ. ಯಾಕಪ್ಪ ಪ್ರಾಕ್ಟೀಸ್ ಮಾಡಲಿಲ್ವ ನೀನು? ಮಾಡಿದೆ 2 days ಇಂದ. 2 days ಪ್ರಾಕ್ಟೀಸ್ ಮಾಡಿದ್ರು ಕೂಡ ಕಾನ್ಶಿಯಸ್ ಆಗಿರೋಂಥದ್ದು ಏನಿತ್ತು. ರೆಡಿ, ಒಂದು ಫಸ್ಟ್ ಪರ್ಸನ್ ಇಬ್ಬರು ಒಟ್ಟಿಗೆ ಮಾಡ್ರಿ ಇವಾಗ ಡ್ಯಾನ್ಸರ್ಸ್ ಇಂದು. ಏನಮ್ಮ ಇವಾಗ ನೀನ್ ಹೇಳಮ್ಮ, ನಿಂಗೆ ಅನಿಸ್ತೀವಿ ಇವಾಗ? ಥ್ರೂ ಔಟ್ ದ ಪರ್ಫಾರ್ಮೆನ್ಸ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡು ಸ್ಮೈಲ್ ಮಾಡ್ತಾ ಮಾಡೋಣ ಅಂತಾನೆ ಹೇಳಿದ್ದೆ. ಅದೇ ಸ್ಟೆಪ್ಸ್ ಏನು ಎಲ್ಲಿದೆ ಕಣ್ಣು ಅವನಿಗೆ? ಕಣ್ ಸಣ್ಣ ಸರ್ ಅವನು. ಸಣ್ಣದ್ ಪ್ರಶ್ನೆ ಅಲ್ಲ, ನೋಡ್ಬೇಕು ತಾನೆ. ಎಲ್ಲೋ ಕೆಳಗೆ ನೋಡ್ತೀಯ, ಏನೋ ಹಿಂಗ ಅನ್ಕೋತೀಯ. ಅವಳು ಮಾಡೋದಕ್ಕೆ ರಿಯಾಕ್ಟ್ ಮಾಡು, ಮುಖ ನೋಡ್ಕೊಂಡು ಅದನ್ನೇ ಕಾಪಿ ಮಾಡಿ ಹೋಗ್ಲಿ. ಏನು ಮಾಡು ಅಂದ್ರೆ ಇವನು ಶೃಂಗಾರ ಮಾಡು ಅಂದ್ರೆ ನೀನ್ ಒಳ್ಳೆ ಬಂಗಾರ ಮಾಡ್ತಿದ್ಯಲ್ಲೋ. ಯಾವ ರಿಯಾಕ್ಷನ್ ಅಂತ ಹಾಕಕ್ಕಾಗುತ್ತೋ? ಬಿಡಿ ಹಾಕಬೇಡಿ ಬಿಡಿ ಅಂತ ಹೋಗಿ. ಶೃಂಗಾರ ಅಂದ್ರೆ ಕೆಮಿಕಲ್. ಆ ಕೆಮಿಕಲ್ ರಿಯಾಕ್ಷನ್ ಆಗ್ಬೇಕು. ನೋಡ್ತ್ಯಾ, ಕೆಮಿಕಲ್ ರಿಯಾಕ್ಷನ್ ಆಗೋನೆ ಕರ್ಸೋಣ ಇರು. ಡ್ರೋನ್ ಬಾಂಬ್ ಆಯ್ತು. ಇನ್ನೊಂದ್ 2 ನಿಮಿಷ ಇದ್ರೆ ರೇಷ್ಮೆ ಹುಳು ಚಿಟ್ಟೆಯಾಗಿ ಆರ್ಬಿಡ್ತಾ ಇತ್ತಲ್ಲ. ಏ ಗಾಬರಿ, ಹಿಂಗ್ ಸುಮ್ನೆ ಇದ್ರೆ ಇನ್ನಿಬ್ರು ಹೊತ್ಕೊಂಡು ಹೊಟ್ಟೋಗ್ತಾರೆ. ಥ್ಯಾಂಕ್ ಯು ರೀ. ಈ ಒಂದು ವಿಲೇಜ್ ಬ್ಯಾಟಲ್ ಅಲ್ಲಿ ಭುವನೇಶ್ ಸಾಗೋರಣ್ಯ ಅವರ ಪರ್ಫಾರ್ಮೆನ್ಸ್ ಈಗಷ್ಟೇ ಮುಗ್ದಿದೆ. ಇವರ ಎದುರಾಳಿಗಳನ್ನ ಇವಾಗ ಬರಮಾಡ್ಕೊಳ್ಳುವಂತ ಸಮಯ. ಪ್ರೇಮ್ ಥಾಪ ಹಾಗೂ ವಿಜಯಲಕ್ಷ್ಮಿ, ಹೆಂಗಿತ್ತು ಕಾಂಪಿಟೇಷನ್? ಇಲ್ಲ, ಚೆನ್ನಾಗಿತ್ತು. ನಾನು ಅನನ್ಯನೇ ನೋಡ್ತಿದ್ದೆ, ಸಕ್ಕದಾಗಿ ಮಾಡ್ತಿದ್ಲು. ಅವಳು ಐಸ್ ನ ನೋಡ್ತಿದ್ದೆ, ಸಕ್ಕತ್ ಎಕ್ಸ್ಪ್ರೆಷನ್ಸ್ ಕೊಡ್ತಿದ್ಲು. ಅವಳು ಮೂವ್ಸ್ ಆಗಿರ್ಬೋದು. ಅದೇ ನಮ್ಮ ಗಾಬರಿ ಅವ್ರು ಸ್ವಲ್ಪ 20 ಲೀಟರ್ ನೀರ್ ಕುಡಿದ್ರಲ್ವಾ ಪಾಪ. ಏನ್ ಅನ್ಸುತ್ತೆ, ನೀವು ಈ ಬ್ಯಾಟಲ್ ಗೆಲ್ತೀರಾ ಅನ್ಸುತ್ತಾ? ಗೆಲ್ಲದೆ ಯಾರು? ನಾವು ಎಲ್ಲ ಭುವನೇಶ್ ಒಂದು ಅವಾಜ್ ಹಾಕಂಗೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ದ. ಏ ಭುವನೇಶ್, ನೀನ್ ಮಾಡಿ ಶೃಂಗಾರ, ನಾನ್ ಮಾಡೋದ್ ಬಂಗಾರ. ನೋಡ್ತ್ಯಾ ಅಂದ್ಬಿಟ್ಟು ತೊಡೆ ತಟ್ಬಿಟ್ಟು ಹೇಳು. ಏ ಭುವನೇಶ್, ನೀನ್ ಮಾಡಿದ ಶೃಂಗಾರ, ನಾನ್ ಮಾಡಿದ ಬಂಗಾರ. ಏನ್ ಬಂಗಾರ? ಅವಾಜ್ ಹಾಕ್ದಂಗ ಹಾಕು. ಬ್ಯಾಟಲ್. ಏ ಭುವನೇಶ್, ನೀನ್ ಮಾಡಿದ ಶೃಂಗಾರ, ನಾನ್ ಮಾಡಿದ್ದು ಬಂಗಾರ. ಈ ಬ್ಯಾಟಲ್ ನಾನೇ ಗೆಲ್ಲೋದು. ಧಮಾ 2 ನಿಮಿಷ ಗುಂಟೆ ಚೆನ್ನಾಗಿತ್ತು, ಈಗ ಹೊಡೆದೇ ಆಗ್ಲಿ. ವಿಶ್ ಆಲ್ ದಿ ಬೆಸ್ಟ್. ಈ ವಿಲೇಜ್ ಬ್ಯಾಟಲ್ ಅಲ್ಲಿ ಮುಂದೆ ಬರ್ತಾ ಇರೋ ಜೋಡಿ ಪ್ರೇಮ್ ಥಾಪ ಹಾಗೂ ವಿಜಯಲಕ್ಷ್ಮಿ.